ವಣಗೇರಿ ಗ್ರಾಮದ ಶ್ರೀ ಕಲ್ಯಾಣ ಬಸವೇಶ್ವರ ಹಾಗೂ ಮಾರುತೇಶ್ವರ ಮತ್ತು ಕಲ್ಲಿನಾಥೇಶ್ವರ ಕಾರ್ತಿಕೋತ್ಸವದ ಹಿನ್ನೆಲೆ ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ಸಂಜೆ ಮಹಾರಥೋತ್ಸವ ಭಕ್ತರ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಮುಂಜಾನೆ ದೇವಸ್ಥಾನದಲ್ಲಿ ಕಲ್ಯಾಣ ಬಸವೇಶ್ವರ ಮೂರ್ತಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಂತರ ಶ್ರೀ ಮಂಜುನಾಥ ಗೆಳೆಯರ ಬಳಗದಿಂದ ಧ್ವಜ ಹಾಗೂ ಲಕ್ಮನಗುಳಿ ಗ್ರಾಮದ ಭಕ್ತರಿಂದ ಶ್ರೀ ಕಲ್ಯಾಣ ಬಸವೇಶ್ವರ ಮಹಾ ರಥೋತ್ಸವಕ್ಕೆ ಹಗ್ಗದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ವಿಜೃಂಭಣೆಯಿಂದ ನಡೆಯಿತು. ರಥಕ್ಕೆ ಮುನ್ನವೇ 15ನೇ ವರ್ಷದ ಶ್ರೀ ಕಲ್ಯಾಣ ಬಸವೇಶ್ವರ ಪಂಚಕಳಸ ತರಲಾಯಿತು. ಸಾಯಂಕಾಲ ಮಹಾರಥಕ್ಕೆ ಸುವರ್ಣಗಿರಿ ವಿರಕ್ತಿ ಮಠ್ ಕಲ್ಮಠ್ ಕನಕಗಿರಿ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮೀಜಿಗಳು ಧ್ವಜಾರೋಹಣೆ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಬಾಜಾ ಭಜಂತ್ರಿ ಝಾಂಗ ಮೇಳ ಹಾಗೂ ಭಕ್ತರ ಹರ್ಷೋದ್ಭಾವದೊಂದಿಗೆ ಮಹಾರಥವನ್ನು ಸಡಗರ ಸಂಭ್ರಮದಿಂದ ಎಳೆದರು. ಸುತ್ತಮುತ್ತಲಿನ ಗ್ರಾಮಗಳಾದ ಬೇವೂರ್, ಮಂಗಳೂರ್, ಗುತ್ತೂರ್, ಕೆಂಪ್ಳಿ, ಚಿಕ್ಕಮ್ಯಾಗೇರಿ, ಕುಡಿಗುಂಟಿ, ಮುರಡಿ, ನರಸಾಪುರ್, ಹುಣಸಿನಹಾಳ್, ಗುಣ್ಣಾಳ್, ನೆಲ್ಜೇರಿ, ಮ್ಯಾದೆನ್ನೇರಿ, ಕೋಳಿಹಾಳ್, ಎರೆಹಂಚನಾಳ್, ಬಿಡ್ನಾಳ್, ಸಿದ್ದನಕೊಪ್ಪ, ಚಿಕ್ಕನಕೊಪ್ಪ, ಮುಳ್ಳೇಕೊಪ್ಪ, ಸೊಂಪೂರ್, ದಾಂಪುರ್, ರಾಜೂರ್ ಸೇರಿದಂತೆ ಕುಕನೂರ್, ಯಲಬುರ್ಗಾ, ಕುಷ್ಟಗಿ ಮತ್ತು ಕೊಪ್ಪಳ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತರ ದಂಡು ಹರಿದು ಬಂದಿತ್ತು. ಗ್ರಾಮದ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಅಂದಪ್ಪ ಕೋಳೂರ್, 9 ಲೈವ್ ನ್ಯೂಸ್, ಕೊಪ್ಪಳ.